ರೈತ ಬೆಳೆದ ಕೃಷಿ ಉತ್ಪನ್ನಗಳಿಗೆ ತಾವೇ ಬೆಲೆ ನಿಗದಿ ಮಾಡಬೇಕು ಎನ್ನುವ ಇಚ್ಛೆ ಅನ್ನದಾತರದು. ಹಲವು ಸಮಸ್ಯೆಗಳಿಂದ ಈ ಕನಸು ನನಸಾಗಿಸಲು ಸಾಧ್ಯವಾಗುವುದಿಲ್ಲ. ಹಲವು ಸವಾಲುಗಳ ನಡುವೆ ದಕ್ಷಿಣ ಕನ್ನಡ ಜಿಲ್ಲೆಯ ರೈತ ಮಹಿಳೆಯೊಬ್ಬರು ತಾವು ಅಂದುಕೊಂಡಿದ್ದನ್ನು ಸಾಧಿಸಿ ಇತರರಿಗೂ ಮಾದರಿಯಾಗಿದ್ದಾರೆ. ಈ ಕುರಿತು ಒಂದು ವರದಿ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಪೆರುವಾಜೆ ಗ್ರಾಮದ ಶ್ವೇತಾ ಕಾನಾವು ಇಂಜಿನಿಯರಿಂಗ್ ಶಿಕ್ಷಣ ಪಡೆದಿದ್ದರೂ ವೃತ್ತಿ ಬದುಕಿಗೆ ಕೃಷಿಯನ್ನು ಆಯ್ಕೆ ಮಾಡಿಕೊಂಡು ಹೊಸ ಪ್ರಯೋಗದ ಮೂಲಕ ಎಲ್ಲರ ಗಮನ ಸೆಳೆಯುತ್ತಿದ್ದಾರೆ. ಪೆರುವಾಜೆ ಗ್ರಾಮದ ನಿವಾಸಿ ಶ್ವೇತಾ ತಮ್ಮ ಹುಟ್ಟೂರಿನಲ್ಲಿ ಕಾಳುಮೆಣಸು ಬಳಸಿ ಹೊಸ ಬಗೆಯ ನೈಸರ್ಗಿಕ ಪಾನೀಯವೊಂದನ್ನು ಆವಿಷ್ಕಾರ ಮಾಡಿದ್ದಾರೆ. ವಿದೇಶದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಶ್ವೇತಾ ಅವರ ಪತಿ ನರಸಿಂಹ ತೇಜಸ್ವಿ ಅಲ್ಲಿಂದ ಗ್ರಾಮಕ್ಕೆ ಮರಳಿದ ನಂತರ ಕೃಷಿ ಉತ್ಪನ್ನಗಳಿಗೆ ಹೆಚ್ಚಿನ ಮೌಲ್ಯ ಒದಗಿಸುವ ನಿಟ್ಟಿನಲ್ಲಿ ಪತ್ನಿಯ ಪ್ರಯೋಗಗಳಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅಡಿಕೆ, ಕಾಳುಮೆಣಸು, ರಬ್ಬರ್, ತೆಂಗು ಮುಂತಾದ ಕೃಷಿ ಹೊಂದಿರುವ ಈ ದಂಪತಿ ವಾರ್ಷಿಕ 2,000 ಕೆಜಿ ಕಾಳುಮೆಣಸನ್ನು ಬೆಳೆಯುತ್ತಿದ್ದಾರೆ. ಇತ್ತೀಚೆಗೆ ನಿರೀಕ್ಷಿತ ಆದಾಯ ಬಾರದ ಕಾರಣ ಕಾಳುಮೆಣಸಿಗೆ ಮೌಲ್ಯವರ್ಧನೆ ಹೆಚ್ಚಿಸುವ ಉದ್ದೇಶದಿಂದ ಕಳೆದ 1 ವರ್ಷದ ಹಿಂದೆ ಮನೆಯಲ್ಲೇ ಕಾಳುಮೆಣಸು ಲೈಮ್ ಎಸೆನ್ಸ್ ಎಂಬ ನೈಸರ್ಗಿಕ ಪಾನೀಯ ತಯಾರಿಸಲು ಪ್ರಾರಂಭಿಸಿದರು. ಬಳಿಕ ಹಂತ ಹಂತವಾಗಿ ಹಲವು ಪ್ರಯೋಗಗಳನ್ನು ನಡೆಸಿ ಪಾನೀಯದ ಗುಣಮಟ್ಟ ಮತ್ತು ರುಚಿಯನ್ನು ಅಭಿವೃದ್ಧಿಪಡಿಸಿ ಇದೀಗ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದಾರೆ. ದೂರದರ್ಶನದೊಂದಿಗೆ ಶ್ವೇತಾ ಕಾನಾವು ಕಾಳುಮೆಣಸು ಲೈಮ್ ಎಸೆನ್ಸ್ ನೈಸರ್ಗಿಕ ಪಾನೀಯವಾಗಿದ್ದು ಇದರಲ್ಲಿ ತಾಜಾ ನಿಂಬೆರಸ, ಕರಿಮೆಣಸು ಸಾರ, ನೈಸರ್ಗಿಕ ಸಿಹಿ ಹಾಗೂ ಶುದ್ಧೀಕರಿಸಿದ ನೀರು ಬಳಸಲಾಗುತ್ತದೆ ಎಂದು ವಿವರಿಸಿದರು. ನೈಸರ್ಗಿಕವಾಗಿರೋದು, ಯಾವುದೇ ಕೆಮಿಕಲ್ ಬಣ್ಣಗಳಿಲ್ಲ, ಯಾವುದೇ ಈಗ ಸಿಟ್ರಸ್ ಪೌಡರ್ ಇಲ್ಲ. ಹೇಳಿದ್ರೆ ನಾವು ನಿಂಬೆಹಣ್ಣಿನ ರಸವನ್ನೇ ಹಾಕುದು, ಅಲ್ಲದೆ ನಾವೇ ಬೆಳೆದ ಕರಿಮೆಣಸಿನ ರಸವನ್ನು ಹಾಕ್ತಾ ಇದ್ದೇವೆ. ಇದರಿಂದ ತಯಾರಾದದ್ದು ನಮ್ಮ ಬ್ಲ್ಯಾಕ್ ಪೆಪ್ಪರ್ ಲೈಮ್ ಎಸೆನ್ಸ್. ಇದರಲ್ಲಿ ಅದರ ಬಣ್ಣವೂ ಹಾಗೆ ನ್ಯಾಚುರಲ್ ಬಣ್ಣ ಇದೆ. ಇದು ನಾವು ಮಾಡಿದ ಈ ಎಸೆನ್ಸ್ ನಿಮಗೆ ಅದಕ್ಕೆ ಸೋಡಾನು ಹಾಕ್ಬೋದು, ನೀರು ಹಾಕ್ಬೋದು. ಇದರಿಂದ ನಿಮಗೆ ರೆಡಿ ಟು ಡ್ರಿಂಕ್ ಜ್ಯೂಸ್ ಸಿಗ್ತದೆ. ಹಾಗೆ ನಾವು ಮಾಡಿದ ಈ ಬ್ಲ್ಯಾಕ್ ಪೆಪ್ಪರ್ ಲೈಮ್ ಎಸೆನ್ಸ್ ಅಂದಾಜು 6 ರಿಂದ 7 ತಿಂಗಳು ಬಾಳಿಕೆ ಬರ್ತಾ ಇದೆ. ಶ್ವೇತಾ ಪತಿ ನರಸಿಂಹ ತೇಜಸ್ವಿ ನಾವೇ ಬೆಳೆದಿರುವ ಕರಿಮೆಣಸಿನ ಮೌಲ್ಯವರ್ಧನೆಗಾಗಿ ಈ ಪಾನೀಯವನ್ನು ತಯಾರಿಸಲಾಗುತ್ತಿದ್ದು ಜನರಿಂದಲೂ ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದೆ ಎಂದು ಹೇಳಿದರು. ನಾವೇ ಬೆಳೀತಾ ಇರುವಂತಹ ಈ ಕರಿಮೆಣಸಿಗೆ ಒಂದು ಮೌಲ್ಯವರ್ಧನೆ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ತಯಾರು ಮಾಡಿದಂತಹ ಡ್ರಿಂಕ್ ಇದು. ಒಳ್ಳೆ ಈಗಿನ ಮಟ್ಟಿಗೆ ನಾವು ನೋಡುವಾಗ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಉಂಟು. ನಾವು ಸುಮಾರು ಕಡೆ ಈ ನಮ್ಮ ದಕ್ಷಿಣ ಕನ್ನಡದಲ್ಲಿ ಪುತ್ತೂರು, ಸುಳ್ಯ, ವಿಟ್ಲ ಮತ್ತೆ ಹೀಗೆ ಇಂಥ ಭಾಗದಲ್ಲಿ ಬೆಳ್ಳಾರೆ, ನಮ್ಮ ಈ ಸುತ್ತಮುತ್ತಲ ರೀಜನ್ ತುಂಬಾ ಕಡೆ ಹೋಗ್ತಾ ಉಂಟು. ಶ್ವೇತಾ ಅವರ ಅತ್ತೆ ಅನಿತಾ ಈ ಮೊದಲು ಬೆಲೆ ಇದ್ದಾಗ ಮಾತ್ರ ಕರಿಮೆಣಸಿನ ಮಾರಾಟ ಮಾಡಬೇಕಾಗಿತ್ತು. ಆದರೆ ಇದೀಗ ನಾವೇ ಕರಿಮೆಣಸಿನಿಂದ ನೈಸರ್ಗಿಕ ಪಾನೀಯ ತಯಾರಿಸುತ್ತಿರುವುದರಿಂದ ಉತ್ತಮ ಆದಾಯ ಪಡೆಯಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಕ್ಲೀನ್ ಮಾಡಿ ಎಲ್ಲ ಕೆಲಸ ಎಲ್ಲ ಮಾಡಿ ಸ್ಟಾಕ್ ಮಾಡಿ ಇಡುದು. ಮತ್ತೆ ರೇಟ್ ಜಾಸ್ತಿ ಮಾರ್ಕೆಟ್ ಬರುವಾಗ ನಾವು ಅದಕ್ಕೆ ಅದನ್ನು ಮಾರಾಟ ಮಾಡೋದು. ಈಗ ಹೇಳಿದ್ರೆ ಈಗ ಮಗ ಸೊಸೆ ಹೊಸ ಪ್ರಾಡಕ್ಟ್ ಶುರು ಮಾಡಿದಾರಲ್ಲ, ಇದು ಮಾರ್ಕೆಟಿಂಗ್ ಮಾಡುದು, ಇದನ್ನು ಜ್ಯೂಸ್ ಮಾಡಿ ಹೆಚ್ಚು ಅದಕ್ಕೆ ಯೂಸ್ ಆಗ್ತಾ ಉಂಟು ಈಗ. ಒಟ್ಟಾರೆ ಸಾಧಿಸುವ ಛಲವೊಂದಿದ್ದರೆ ಏನು ಬೇಕಾದರೂ ಮಾಡಬಹುದು ಎಂಬುದನ್ನು ಕೃಷಿ ಮಹಿಳೆ ಶ್ವೇತಾ ಅವರು ಹೊಸ ಪ್ರಯೋಗಗಳ ಮೂಲಕ ಸಾಬೀತುಪಡಿಸಿದ್ದಾರೆ.